ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಮವೇದ ಜಲಾಕೀರ್ಣಂ ಛಂದಕಲ್ಲೋಲ ಸಂಕುಲಂ ತತ್ರ ಗ್ರಹಾನ್ವಿತಂ ವಂದೇ ಸಾಮವೇದಮಾರ್ಣವಂ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುನಿತ್ಯಮಹನ್ನಮಾಮಿ. ಸಪ್ತಸ್ವರೇ ಸಮಸ್ತಂಯೋ ಜಗದೇತಚರಾಚರಂ ಸಂಜೀವಯತಿ ವಿಶ್ವಾತ್ಮಾ ಸಮೇ ವಿಷ್ಣು ಪ್ರಸೀದತೋ. ಓಂ ನಮಃ ಸಾಮವೇದಾಯ. ಆಭಿತ್ವಾ ಶೂರನೋ ನೋಮೋವಾ ಆದೋಗ್ಧಾಯಿವಧೆ ನವ ಈಶ ನಮಸ್ಯ ಜಗತಃ ಸುವಾರ್ದೃಶಾಂ ಆಯಿಷ ನಾಮ ಇಂದ್ರ ತಾಸ್ತೋ ಶಾ ಓ ವಾಂಹ ವಾ ಹಸ್ಸೋ ಪವಕಾನ ಈಯ ಕರ ಸ್ವಾತಿ ವಾಜೇಭಿರ್ವಾ ಜೀನಾಯೇ ವಾತಿ ಯಜ್ಞಾಂ ವಾಷ್ಟೋ ಓಹೋ ವಾ ಧಿಯಾ ವಾಸು. ನಮ್ಮದು ಸಾಮವೇದ ಈಶ್ವರ ಭಟ್ ಅಂತ ಹೊಸಪುಳಿಯವರು ವಿಶೇಷವಾಗಿರತಕ್ಕಂತಹ 4 ವೇದಗಳು, ಷಟ್ ಶಾಸ್ತ್ರಗಳು, 18 ಪುರಾಣಗಳಲ್ಲಿ ಪ್ರತಿಪಾದ್ಯವಾಗಿದೆ. ಅದೇ ಪ್ರಕಾರವಾಗಿ ಅಕಾರ ಮಕಾರ ಉಕಾರಗಳಿಂದ ಕೊಡ್ತಕ್ಕಂತಹ ಮಕಾರ ಎಂದು ಋಗ್ವೇದಗಳಲ್ಲಿ ಹೇಳಿವೆ, ಉಕಾರ ಅಂತೂ ಯಜುರ್ವೇದಗಳು ಹೇಳಿವೆ, ಮಕಾರ ಆಡುವಂಥದ್ದು ಸಾಮವೇದ ಆಡುವಂಥದ್ದು ಹೇಳಿದೆ. ಅದೇ ಪ್ರಕಾರವಾಗಿ ವಿಶೇಷವಾಗಿ ಯಜ್ಞ ಯಾಗಾದಿಗಳಲ್ಲಿ ಪ್ರತಿಯೊಂದು ಕೂಡ 4 ವೇದಗಳು ಸಂಬಂಧಪಟ್ಟಿರುತ್ತವೆ. ಹಾಗಾಗಿ ಶ್ರೌತ ಮತ್ತು ಸ್ಮಾರ್ತ, ಶ್ರೌತದಲ್ಲಿ ವಿಶೇಷವಾಗಿ ಹೋತೃಗಳಿಗೆ ಋಗ್ವೇದ ಅಂತ ಹೇಳಿದೆ, ಅಧ್ವರ್ಯು ಪ್ರಯೋಗವನ್ನು ಯಜುರ್ವೇದದಲ್ಲಿ ಹೇಳಿದೆ, ಉದ್ಘಾತೃ ಪ್ರಯೋಗವನ್ನು ಸಾಮವೇದದಲ್ಲಿ ಹೇಳಿದೆ. ಅದೇ ಪ್ರಕಾರವಾಗಿ ಪ್ರತಿಯೊಂದು ಮಂತ್ರಗಳು ಕೂಡ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ ಇದೆಲ್ಲವೂ ಸಂಪಾದನೆ ಆಗಲಿಕ್ಕೆ ವೇದಗಳು ಪ್ರತಿಪಾದ್ಯವಾಗಿದೆ. ಅದೇ ಪ್ರಕಾರವಾಗಿ ಸಾಮವೇದವನ್ನು ರಾವಣನು ಹಾಡಿ ಈಶ್ವರನನ್ನು ಸಂಪ್ರೀತಗೊಳಿಸಿದ್ದಾನೆ ವಿಶೇಷವಾಗಿ. ಹಾಗಾಗಿ ಹೋಮವನ್ನು ಮಾಡುವುದರಿಂದ ಹವೆಗಳೆಲ್ಲ ಪರಿಶುದ್ಧವಾಗ್ತದೆ. ವಿಶೇಷವಾಗಿ ಪೃಥಿವ್ಯಪ್ತೇಜೋ ವಾಯುರಾಕಾಶಗಳು, ಪಂಚಭೂತಗಳು, ಪಂಚ ಇಂದ್ರಿಯಗಳು ಕೂಡ ಜಾಗೃತಗೊಳ್ತೇವೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥಾಸು. ಹಾಗಾಗಿ ಇದೆಲ್ಲೂ ಜಾಗೃತಗೊಳ್ಳಬೇಕಾದರೆ ವಿಶೇಷಗಳು ವೇದವನ್ನು ಸಾರಿ ಸಾರಿ ಹೇಳ್ತದೆ ವೇದದಲ್ಲಿ, ವೇದ ಮಂತ್ರಗಳಲ್ಲಿ. ಹಾಗಾಗಿ ಯಾರು ವೇದವನ್ನು ಪಠನೆಯನ್ನು ಮಾಡ್ತಾರೋ ಅವರ ಶಕ್ತಿ ಹೇಳುವಂತಹದ್ದು ಬಹಳ ಪರಿಪೂರ್ಣವಾದಂತಹ ಶಕ್ತಿಗಳು ಬರ್ತವೆ. ಹಾಗಾಗಿ ಒಬ್ಬರೂ ಕೂಡ ಬ್ರಾಹ್ಮಣರಾದವರು ವೇದವನ್ನು ಓದಿ ನಮ್ಮ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ವೇದ ಎಲ್ಲಿ ಹುಟ್ಟಿದೆ ಕೇಳಿದರೆ ಕುರುಕ್ಷೇತ್ರದಲ್ಲಿ ವೇದ ಪಾರಂಗರಾಗಿ ಜನಿಸಿದ್ದಾರೆ. ಮಾನಸ ಸರೋವರದಲ್ಲಿ ವಿಶೇಷವಾಗಿರತಕ್ಕಂತಹ ಹಂಸಪಕ್ಷಿಯಾಗಿ ಜನಿಸಿದೆ. ಹಾಗಾಗಿ ವಿಶೇಷವಾಗಿ ವೇದ ಪಾರಂಗತರು ಅಂದರೆ ಏನು ಕೇಳಿದರೆ ವೇದದಲ್ಲಿ ಅನೇಕ ಮಂತ್ರಗಳಿವೆ. ಸಾಮವೇದದಲ್ಲಿ ವಿಶೇಷವಾಗಿ ಸಂಹಿತ, ಆರಣ್ಯಕ ಮತ್ತು ವಿಶೇಷವಾಗಿ ಎಲ್ಲ ಮಂತ್ರಗಳನ್ನು ಕೂಡ ಪ್ರತಿಪಾದ್ಯವಾಗಿದೆ. ಉಹಾರಾಸ್ಯ ಗಣಾಂತಗಳಿವೆ.
ಮತ್ತು ಋಕ್ಕುಗಳಿವೆ, ಬ್ರಾಹ್ಮಣಗಳಿವೆ. ಹೀಗೆ ಇದೆಲ್ಲವನ್ನು ಕೂಡ ವಂಶಬ್ರಾಹ್ಮಣ ಇತ್ಯಾದಿಗಳಲ್ಲಿ ಮತ್ತು ತಾಂಡ್ಯ ಮಹಾಬ್ರಾಹ್ಮಣದಲ್ಲಿ ಯಜ್ಞಯಾಗಾದಿಗಳನ್ನು ಎತ್ತಿ ಹೇಳಿದೆ. ಅವಾವ ಮಂತ್ರವನ್ನು ಪಠಿಸುವುದರಿಂದ ಮನುಷ್ಯರ ಒಂದು ಚಿತ್ತಕ್ಕೆ ಜಾಗೃತವನ್ನುಗೊಳಿಸ್ತದೆ. ಹಾಗಾಗಿ ಪರಿಶುದ್ಧವಾದ ಹವೆಯನ್ನು ಗೊಳಿಸ್ತದೆ. ಹಾಗಾಗಿ ವಿಶೇಷವಾಗಿ ಯಾರು ಮಂತ್ರಪಠೆಯನ್ನು ಮಾಡ್ತಾರೋ ಅವರಿಗೆ ಪಂಚೇಂದ್ರಿಯಗಳ ಶಕ್ತಿ ಹೇಳುವಂತಹದ್ದು ವಿಶೇಷವಾಗಿದೆ. ಪ್ರಾಣಾಪಾನವು ವ್ಯಾನೋದಾನ ಸಮಾನ ಹೇಳುವಂತಹದ್ದು ಇದೆಲ್ಲವೂ ಕೂಡ ವೇದಗಳಲ್ಲಿ ಪ್ರತಿಪಾದ್ಯವಾಗಿದೆ. ನಮ್ಮ ಸಾಮವೇದದಲ್ಲಿ ಅಗ್ನ ಆಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ ನಿಹೋತ ಸತ್ಯ ಬರಿಷಿ ಈ ಮಂತ್ರವೊಂದು ಪ್ರಾರಂಭವಾಗಿದೆ. ಅಗ್ನಾಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ ನಿಹೋತ ಸತ್ಸಿ ಬರಿಷಿ. ಆಗ್ನ ಆಯಾಹಿ ವೇತಯಾಯೇ ಗೃಣಾನೋ ವ್ಯದಾತಾಯಾಯಿ ನಿಹೋತ ಸತ್ಸಿ ಬರಹಾಯಿಷಿ ಬರಹಾಯಿಷಾ ಔಹೋವ ಬರಿಹಿ ಶ್ರೀ. ಯಜ್ಞಯಾಗದಲ್ಲಿ ಈ ಸಾಮವೇದದಲ್ಲಿ ಪ್ರಾರಂಭದಲ್ಲಿ ಈ ಮಂತ್ರವನ್ನು ಹೇಳಿದೆ. ಎಲ್ಲ ರೀತಿಯಲ್ಲಿ ನಮಗೆ ಮನುಷ್ಯರು ಗಾಯತ್ರಿಯನ್ನು ಮಾಡುವುದರಿಂದ ಬುದ್ಧಿ ಹೇಳುವಂತಹದ್ದು ವಿಶೇಷವಾಗಿ ಪ್ರಚೋದನೆಯಾಗ್ತಿದೆ. ಹಾಗಾಗಿ ವೇದವು ಎತ್ತಿ ಹೇಳ್ತಿದೆ ಸಾರಾಂಶವನ್ನು. ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಂದು ಕೂಡ ಇದರಲ್ಲಿ ಗ್ರಂಥದಲ್ಲಿ ಹೇಳಿದಂತಹ ಎಲ್ಲ ಯಾವ ಗ್ರಂಥದಲ್ಲಿ ಹೇಳಿದೆಯೋ ಇದು ದ್ರಾಕ್ಷಾಯಣ ಸೂತ್ರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ಬೋಧಾಯನರು ಅನೇಕ ರೀತಿಯಲ್ಲಿ ಮಂತ್ರವನ್ನು ಹೇಳಿದ್ದಾರೆ. ವಿಶೇಷವಾಗಿ ಆಶ್ವಲಾಯನರು, ಬೋಧಾಯನರು ಮತ್ತು ವಿಶೇಷವಾಗಿ ದ್ರಾಕ್ಷಾಯಣ ಸೂತ್ರರು ಈ ಮಂತ್ರವನ್ನು ಪಠಿಸುವುದರಿಂದ ಮನುಷ್ಯರಿಗೆ ಯಾವ ವಸ್ತುಗಳು ನಮಗೆ ಆಗಬೇಕಾಗ್ತದೆಯೋ, ಜಗತ್ತು ಹೇಗೆ ಸೃಷ್ಟಿಯಾಗಿದೆಯೋ, ಜಗತ್ತಿನಲ್ಲಿ ಯಾವ್ಯಾವುದು ಉತ್ಪತ್ತಿ ಆಗ್ತದೆಯೋ ಅದೆಲ್ಲ ದೇವತಾ ಅನುಗ್ರಹದಿಂದ ಆಗುವಂತಹದ್ದು. ಹಾಗಾಗಿ ಮನುಷ್ಯರು ಎಲ್ಲವನ್ನು ಸಾಮವೇದವನ್ನು ಗಾನ ರೂಪದಲ್ಲಿ ಹಾಡಿದಾಗ ದೇವತೆಗಳು ಸಂಪ್ರೀತರಾಗ್ತಾರೆ. ಸೂರ್ಯ ಗಣಪತ್ಯಂಬಿಕಾ ಶಿವವಿಷ್ಣು ಸುಬ್ರಹ್ಮಣ್ಯ ದೇವತಾ ಆರಾಧನೆ ಮಾಡಬೇಕಾದರೆ ಎಲ್ಲ ವೇದಗಳನ್ನು ಪಠಿಸುವುದರಿಂದ ಮನುಷ್ಯರಿಗೆಲ್ಲರೂ ಕೂಡ ಪ್ರತಿಯೊಂದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲರಿಗೂ ಕೂಡ ಆನಂದಮಯವಾದಂತಹ ಶಕ್ತಿ ಉಂಟಾಗ್ತದೆ ಹೇಳುವಂತಹದ್ದಕ್ಕೆ ಸಾಮವೇದದಲ್ಲಿ ಅನೇಕ ರೀತಿ ಗ್ರಂಥಗಳಿವೆ. ಆ ಗ್ರಂಥದಲ್ಲಿ ಹೇಳುವ ಮಂತ್ರ ಅನೇಕಗಳಿವೆ. ಆ ಗ್ರಂಥದ ರೂಪದಲ್ಲಿ ಬರುವಂತಹ ಶಕ್ತಿಗಳು ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ಅಡಕವಾಗಿದೆ. ಹಾಗಾಗಿ ವೇದೋ ನಿತ್ಯ ಮಧೀಯತಾಂ, ಯಾರು ಪ್ರತಿನಿತ್ಯವೂ ವೇದವನ್ನು ಪಠಿಸ್ತಾರೋ ಆ ಶಕ್ತಿಗಳು ಪ್ರತಿಯಲ್ಲಿಯೂ ಕೂಡ ಶಕ್ತಿ ಹೇಳುವಂತಹದ್ದು ಶಕ್ತಿ ರೂಪದಲ್ಲಿ ಬರ್ತಿದೆ. ಶಕ್ತಿಯಿಂದ ನಮ್ಮ ಕೆಲಸಗಳು ಜಾಗೃತಗೊಳಿಸ್ತವೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.